ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ನೋಡಿ, ಪ್ರೊಫೈಲ್ ಬಂದ್ಬಿಟ್ಟು ಸುನಂದಮ್ಮ ಅವ್ರದ್ದು ಎನ್ ಅಂತ ಇನ್ಶಿಯಲ್ ಇರುತ್ತೆ. ಇವ್ರಿಗೆ 2 ಗೋಲಿ ನೋಡುವ ಆಸೆ ಇದ್ದಿದೆ. ಕಾರಣ ಏನಕ್ಕಪ್ಪ ಅಂತಂದರೆ, ಕತ್ತಲಿನಲ್ಲಿ ಯಜಮಾನ ದೆಂಗುವ ಕಾರಣ ಗೋಲಿ ಕಾಣಿಸೋದಿಲ್ಲ, ಕೇವಲ ಸುಖ ಮಾತ್ರ ಸಿಗುತ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಈ ರೀತಿಯಾಗಿ ಆಸೆ ಉಟ್ಕೊಂಡಿರ್ತಕ್ಕಂಥದ್ದು. ಇನ್ನು ತೂತ ಬಂದ್ಬಿಟ್ಟು ಇವ್ರದ್ದು ಮಾಡಿಸಿಕೊಂಡು ಸೀದಿ ಹೋಗಿರೋ ಸೀಗೆಕಾಯಿ ಥರ ಕಪ್ಪುಗಾಗ್ಬಿಟ್ಟಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಯಜಮಾನ ಬಂದ್ಬಿಟ್ಟು ದನ ಕಾಯ್ತಾನೆ ಹಳ್ಳಿಯಲ್ಲಿ, ಸುಖ ಕೊಡೋದಕ್ಕೂ ಬರೋದಿಲ್ಲ ಅವನಿಗೆ. ಆ ರೀತಿಯ ಒಂದು ಪೆದ್ದ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ಕೆಲವರಿಗೆ ಅದೆಲ್ಲ ಗೊತ್ತಿರಲ್ಲ. ಇರಲಿ, ಕ್ಯಾರೆಟ್ ಲ್ಯಾಂಡ್ ಇದೆ ಇವ್ರದ್ದು, 4 ಎಕರೆಗೆ ಕ್ಯಾರೆಟ್ ಹಾಕ್ಬಿಟ್ಟಿದ್ದಾರೆ. ಓಕೆ, ನಾನು ನೆಕ್ಸ್ಟ್ ಬಂದ್ಬಿಟ್ಟು ಯಜಮಾನರ ಬಗ್ಗೆಯಲ್ಲಿ ಸಾಕಷ್ಟು ನಮ್ಮ ಜೊತೆ ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಏನೇನಪ್ಪ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಗಣಿ ಎತ್ತಾಕೋದು, ಹಾಗೆ ದನ ಕರುಗಳನ್ನು ಸಾಕೋದು ಅಷ್ಟೇ ಗೊತ್ತಿರೋದು ಇವ್ರ ಗಂಡಂಗೆ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅವನಿಗೆ 3 ಅಕ್ಷರ ಬರಲ್ಲ ಕಣ್ರಿ, ಏನೇ ಕೆಲಸ ಮಾಡಬೇಕಿದ್ರು ಬೇರೆಯವರ ಸಹಾಯ ಇಲ್ಲದೆ ಏನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಮೊದಲನೇ ದಿನ ತೂತ ತೆರೆದು ಬಾರೋ ಮಾಡುವಂಥ ಎತ್ತಿ ಕೊಟ್ಟರು ಸಹ ನುಗ್ಗಿಸೋದಕ್ಕೆ ಬಾರದೆ ಕೇವಲ ಸೀಪಿದ್ದ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿರಲಿಲ್ವಂತೆ. ಜೊತೆಗೆ ಅವತ್ತೇ ಇವರಿಗೆ ಗೊತ್ತಾಯ್ತಂತೆ ಸ್ನೇಹಿತರೆ, ಇವನಿಗೆ ಜಾಸ್ತಿ ಮಾಡೋದಕ್ಕೆ ಬರಲ್ಲ, ಮತ್ತು ದಡ್ಡ ಶಿಖಾಮಣಿ ಅಂತ ಅವತ್ತೇ ಇವ್ರಿಗೆ ಅರ್ಥ ಆಗಿದೆ. ಬಹಳ ಮುಗ್ಧತಿರುವ ವ್ಯಕ್ತಿ ಅಂತ ಕರೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಹಾಗೆ ಶತದಡ್ಡ ಅಂತ ಹೇಳ್ಬೋದು ಈತನನ್ನು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಗೋಲಿ ಹೇಗಿರಬೇಕು ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ಇವರಿಗೆ ಮಾಡೋದಕ್ಕೆ ಸ್ನೇಹಿತರೆ ಗೋಲಿ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. 2 ಗೋಲಿಗಳು ಮೀಡಿಯಮ್ ಸೈಜ್ ಇರಬೇಕು, ಹಾಗಿದ್ರೆ ಮಾತ್ರ ತೂತಿಗೆ ಸವರಿಸಿಕೊಳ್ಳೋದು ಹಾಗೆ ಇಡಿಸಿಕೊಳ್ಳೋದು ಇವರು. ಓಕೆ, ನೋಡ್ತೀನಿ, ಫಸ್ಟ್ ಇಷ್ಟ ಆದರೆ ಮಾತ್ರ ಆಮೇಲೆ ಅದೆಲ್ಲ ಮಾಡಿಸ್ಕೊಳ್ಳೋದು ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದನಗಳನ್ನು ಮೇಯಿಸಲು ಬರಬೇಕು. ಏಕೆಂದರೆ ಅದು ಬಿಟ್ಟರೆ ಅಂದರೆ ಬಿಟ್ಟಿ ತೂತ ಕೊಡೋದಕ್ಕೆ ಯಾರೇನು ತಾಳಿ ಕಟ್ಟಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗ್ತದೆ. ಒಂದು ವೇಳೆ ಇಲ್ಲ ಕಣ್ರಿ ತಾಳಿ ಕಟ್ತೀನಿ ಅಂತಂದರೂ ಸಮೇತ ಬೇಡ ಅಂತಲೇ ಹೇಳೋದು. ಯಾಕೆಂದರೆ ತಾಳಿ ಕಟ್ಟಿಸ್ಕೊಂಡು ಸಮೇತ ಇವರು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಓಕೆ, ಗೋಲಿ ಮೀಡಿಯಮ್ ಸೈಜ್ ಇದ್ದರೆ ಮಾತ್ರ ಓಕೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಪ್ಲಾಂಟಿಂಗ್ ಮತ್ತು ಸ್ಪೇಸಿಂಗ್ ಯಾವ ರೀತಿ ಹಾಕಿದ್ದಾರೆ ಸ್ನೇಹಿತರೆ, ಯಾವ ರೀತಿ ಹಾಕೋದು ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ಕ್ಯಾರೆಟು ಸೀಡ್ಸ್ ಶುಡ್ ಬಿ ಪ್ಲಾಂಟೆಡ್ 1/4 inch deep and thinned when plants have 3-4 leaves, trusting soils with limit seedlings, emergence and affected plants seeds on the soil surface, then cover seed with compost and or fine sand to help with stand establishment. Maintain a uniform and moist soil surface to ensure good plants. stand seeded carrots should be spaced 2-3 inches ಬಿಟ್ಬಿಟ್ಟು ಪ್ಲಾಂಟ್ಸ್ನ ಹಾಕೋಬೋದು. 1/4 inch ಮಾತ್ರನೇ ಇವರು ಹಾಕ್ಕೊಂಡಿದ್ದಾರೆ ಈ ಒಂದು ಲ್ಯಾಂಡಲ್ಲಿ, ಅವರ ಒಂದು ಲ್ಯಾಂಡಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನಿಮಗೆ 12-18 ಇಂಚಿನೂ ಕೂಡ ಹಾಕಿದ್ರೆ ಒಳ್ಳೆ ಒಂದು ಹಾಕಿದ್ರೆ ಜಾಸ್ತಿ ವೀಡ್ ಪ್ರೆಷರ್ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ಬೋದು, ಇದಿಷ್ಟು ಹಾಗಾಗಿ ಲ್ಯಾಂಡಿನ ಬಗ್ಗೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನೋಡಿದ್ರಲ್ಲ, ಇದಿಷ್ಟು ಮಾಹಿತಿ ಈ ಒಂದು ಪ್ರೊಫೈಲ್ದು. ತಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಲ್ಲಿವರೆಗೂ ಚೆಕ್ಕೆ ಬಾಯ್.